ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಹಾಗೆಯೇ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಸ್ಮೈಲಿ ಸಿದ್ದು. ಇವತ್ತಿನ ವಿಷಯ ಏನಪ್ಪ ಅಂದರೆ ನೈಟ್ ಡ್ಯೂಟಿ ಇತ್ತು, ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಸೊ ಹೋಗೋದಕ್ಕೆ ಮುಂಚೆ ಹೆಲ್ಮೆಟ್ ಇಂಪಾರ್ಟೆಂಟ್, ಹೆಲ್ಮೆಟ್ ಹಾಕ್ಕೊಳ್ಳಿ. ಹಾಗೆ ನಾನು ಡಾರ್ಲಿಂಗ್ ಎತ್ಕೊಂಡು ನೋಡ್ತಿರ್ಬೋದು, ನಾನು ಡಾರ್ಲಿಂಗ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಡಾರ್ಲಿಂಗ್ ಕುತ್ಕೊಂಡು ನಾನು ನೋಡಿ ಸೈಡಲ್ಲಿ ನೀರು ಹೋಗ್ತಾನೆ ಇದೆ, ತುಂಬ ವೇಸ್ಟಾಗಿ ಹೋಗ್ತಾ ಇದೆ ಅದು ನೀರು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ತುಂಬ ಹಾಗೆಯೇ ತುಂಬ ಯಾಕೋ ನಿದ್ರೆ ಎಳಿತೈತೆ. ನೈಟ್ ಚೆಕ್ ಮುಗಿಸ್ಕೊಂಡು ಯಾರು ಕೂಡ ರೈಡ್ ಮಾಡಿ ವೀಡಿಯೋ ಮಾಡಿ ನಾನು ಮಾಡ್ತಾಯಿದ್ದೀನಿ. ಸೊ ನಾನು ಬೈಕೋತಿದ್ದೀನಿ. ಸೊ ಹಾಗೆ ನೋಡ್ತಿರ್ಬೋದು, ನಾನು ಡಾರ್ಲಿಂಗ್ ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ದಾಳೆ. ಸೊ ಏನಾಗಿದೆ ಅಂದರೆ ನೋಡಿ, ನಾನು ಎಕ್ಸಿಲೇಟರ್ ರೈಸ್ ಮಾಡಿಲ್ಲ, ಆದರೂ ಕೂಡ ಅದು ಎಕ್ಸಿಲೇಟರ್ ಲಾಕ್ ಆಗಿಬಿಟ್ಟು ಸ್ಪೀಡಾಗಿ ಹೋಗ್ತಾನೆ ಇದೆ, ಕಂಟ್ರೋಲ್ ಆಗ್ತಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಫಸ್ಟ್ ನಾನು ಡಾರ್ಲಿಂಗ್ ತಗೋ ಹಾಸ್ಪಿಟಲ್ ಬಿಡಬೇಕು, ಹಾಸ್ಪಿಟಲ್ ಟೈಮಿಂಗ್ ಗ್ಯಾರೇಜು. ಸೊ ಅಲ್ಲಿಂದ ನಮ್ಮ ಡೈರೆಕ್ಟ್ ಮನೆ ಬಂದ ತಕ್ಷಣ ನಳಿಮೈ ನೋಡಿ, ನನ್ನ ನಳಿಮೈ ಬಂದ ತಕ್ಷಣ ನನ್ನ ಹೆಲ್ಮೆಟ್ ಆಗಲಿ ನನ್ನ ಏನೇ ತಂದರೂ ಕೂಡ ಈಸ್ಕೊಂಡು ಅವ್ನು ತಗೋ ಮನೆ ಒಳಗಡೆ ಇರ್ತಾನೆ. ನನ್ನ ಮುದ್ದು ಅಳಿಮೆ ತಂಗಿ ಮಗ. ಸೊ ಹಾಲಿಡೇ ರಜಾ ಅಂದ್ಬಿಟ್ಟು ಬೆಂಗಳೂರಿಂದ ಬಂದಿದ್ದಾನೆ. ಇಲ್ಲಿ ಬಂದು ನಮ್ಮ ಹಳ್ಳಿ ವಾತಾವರಣ ಹೊಂದ್ಕೊಂಡು ಒಡ್ಡಾಗ್ಬಿಟ್ಟಿದ್ದಾನೆ ಫುಲ್ಲು. ಅವ್ನು ಯೂಸ್ ಮಾಡೋ ಜುಂಗ್ ಇದೆ ಅಂತೆ ನೋಡಿ, ಎಲ್ಲೋ ಸ್ಮೂತಾಗಿರಬೇಕಾ ಜುಂಗು. ಹಾಗೆಯೇ ಅಳಿಮೈಗೆ ಸ್ವಲ್ಪ ಕೊಟ್ಟಿಲ್ಲ ಅಂದರೆ ಹೆಂಗೆ ಬಂದ ತಕ್ಷಣ ನಾ ಸೊ ಕೊಟ್ಟಾಗಿ ಒಂದು ಪಪ್ಪಿ ಕೊಡೋದ್ರೆ ಕೊಟ್ಟ ತಕ್ಷಣ ಪಪ್ಪಿ ಕೊಟ್ಟ ಡಾರ್ಲಿಂಗು. ಆಹಾ, ಒಂದು ಸ್ವಲ್ಪ ಸ್ವರ್ಗ ಸಿಕ್ತಂಗೆ ಆಗೋಯ್ತು. ಸೊ ಹಾಗೆ ಬಂದೆ ಮಲಿಕೋಣ ಅಂತ ರೆಸ್ಟ್ ಮಾಡೋದ ಅಂತ ಮಲ್ಕೊಂಡ್ರೆ ನಿದ್ರೆ ಬತ್ತಿಲ್ಲ. ಸೊ ಬರೋ ಟೈಮಲ್ಲಿ ನಮ್ಮಮ್ಮ ಕೂಗಿದ್ರು, ಎದ್ದೇಳೋ ತಿಂಡಿ ತಿಂದ್ಬಿಟ್ಟು ಮಲ್ಕೋ ಒಟ್ಟಿಗೆ ಅಂತ. ಸೊ ನೋಡಿದ್ರೆ ಸೈಡಲ್ಲಿ ತುಪ್ಪ ಚಟ್ನಿ ದೋಸೆ ಹಾಕೊಂಬಂದೆ 4 ದೋಸೆನ. ಆಹಾ, ಒಳ್ಳೆ ಟೇಸ್ಟು. ನಂದಿನಿ ತುಪ್ಪ ಮಸ್ತು ಸಖತ್ತಾಗಿತ್ತು. ಸೊ ತಿನ್ಕೊಂಡ ತಕ್ಷಣ ಮಲ್ಕೊಳ್ಳೋ ಅನ್ಕೊಂಡು ನನ್ನ ನಳಿಮೆ ಕೊಡ್ಲೆ ಕೊಡ್ತೇವೆ, ಮಾವ ಅಲ್ಲಿ ನೋಡಂತ ಈ ಅನ್ಸರೆ ಅಲ್ಲೆಲ್ಲ ಉದ್ರೋಗಿದೆ ಈ ಕೆಳಗಡೆಯಲ್ಲೂ. ಸೊ ಹಾಗೆಯೇ ಅದಾದಮೇಲೆ ಅಮ್ಮ ತಗೊಂಡು ತಿಂಡಿ ಕೊಡ್ತು, ಅಪ್ಪಂಗೆ ಕೊಟ್ಬಿಟ್ಟು ಬರೋಗಂತ ತೋಟಕ್ಕೆ ಅಂತ. ಸೊ ನಾನು ನನ್ನ ನಳಿಮೆಯ ಇಬ್ಬರು ಜಾಲಿ ಅಂತ ರೈಡ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಬೈಕಲ್ಲಿ, ನೋಡ್ತಿರ್ಬೋದು. ಸೊ ಹೇಗೆ ಹೋಗ್ತಾ ಇದ್ದೀವಿ ಅಂತ ಸಾಕಾಗಿದೆ ನೋಡಿ. ನಳಿಮೆ ಕಳ್ಳ ನೋಡೋಂಗೆ ಎಗಿರಿ ನೋಡ್ತಾನೆ ಸ್ಮೂತಾಗಿ. ಇದು ನಮ್ಮೂರು, ನಮ್ಮ ತೋಟಕ್ಕೆ ಹೋಗೋ ರೋಡು. ತೋಟದ ಹತ್ರ ಬಂದೆ, ನಾನು ನನ್ನ ನಳಿಮೆಗೆ ಹುಷಾರಾಗಿ ಹೋಗಿ ಬೆಳ್ತೀಯ ಅಂತ ಹೇಳ್ತಿದ್ದೀನಿ, ಬಟ್ ಆದರೆ ನಾನೇ ಜಾರಿ ಬಿದ್ದೆ. ಓ ಮೈ ಗಾಡ್ ನೋಡಿ. ಹಾಗೇನೆ ಅಲ್ಲಿಂದ ಬಂದ ತಕ್ಷಣ ನಮ್ಮ ಕೋಳಿಗಳು ಕರಿತಿದ್ದೀನಿ. ಕಳೆ ಪ್ರಿಯ ಇತ್ತು ಒಂದು ಸ್ವಲ್ಪ ವೇಸ್ಟು. ಸೊ ಕೋಳಿಗಳ್ಗೆ ಹಾಕೋಣ ಅಂತ ಕೋಳಿಗಳು ಕರಿತಿದ್ದೀನಿ. ನೋಡಿ, ನನ್ನ ಹತ್ರ ಇರೋಂಥ ಪ್ಯೂರ್ ನಾಟಿ ಕೋಳಿ ಎಲ್ಲ ಯಾವ ರೀತಿ ಓಡ್ ಬರ್ತಾವೆ ಅಂತ ತಿನ್ನೋಕ್ಕೆ. ಅಲ್ಲಿಂದ ಒಂದೇ ಸಮ ತೋಡ್ಕೊಂಡು ಮೇದಿದ್ದು ಅಲ್ಲಿಂದ ಓಡ್ ಬರ್ತಾವೆ ತಿನ್ನೋದಕ್ಕೆ. ಸೊ ಕೋಳಿಗೆ ಮೇವು ಹಾಕಾಯ್ತು, ಮೇವು ಹಾಕೋದು ನಿನ್ನೇನಪ್ಪ ಕೆಲಸ, ಆ ಕೋಳಿಗೆ ಸ್ವಲ್ಪ ನೀರಿಡಬೇಕು. ಹಂಗೆ ಅಮ್ಮ ಹೂವಲ್ಲಿ ಅರಳಿತ್ತು, ಹೂ ಕಿತ್ಕೊಂಬ ಅಂತ ನೋಡ್ತಿರ್ಬೋದು. ನಮ್ಮ ತೋಟದಲ್ಲಿ ಯಾವ ರೀತಿ ಗುಲಾಬಿ ಅರಳಿದೆ ಅಂತ ಹೂ ಕಿತ್ಕೊತಾ ಇದ್ದೀನಿ. ಸೊ ಹಾಗೇನೆ ನಾನು ನಳಿಮೈನ ಕರೆದ್ಬಿಟ್ಟು ಅವನು ಕೂಡ ಅವ್ನು ನೋಡಿ ಬಂದ ತಕ್ಷಣ ನನ್ನ ಫ್ರೆಂಡ್ ಮಾತಾಡ್ಸ್ಕೊಂಡು ನಿಂತಿದ್ದಾನೆ. ಅವನು ಕೆಂಚನ ಹೇಳ್ಬಿಡು. ಸೊ ಹೂವೆಲ್ಲ ಕಿತ್ಕೊಂಡು ಹೊಡಿತು, ದಾಸವಾಳ ಹೂವು ಕೂಡ ಅರಳಿತ್ತು, ಅದನ್ನು ಕೂಡ ಕಿತ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಬರ್ತಾ ನೋಡಿದ್ರೆ ಪಕ್ಕದಲ್ಲಿ ಕವರೊಳಗೆ ಹಾಕೊಂಡು ಹೂವನ. ಸೊ ಹಾಗೆ ಮುಂದೆ ನೋಡಿ ಕನಕಾಂಬರ ಹೂವಿತ್ತು. ಸೊ ಇವಾಗಂತೂ ಕೊಯ್ಯೋದಕ್ಕಾಗಲ್ಲ ಅಂತ ಅದನ್ನು ಸಂಜೆ ಕುಯ್ಕೊಂಡ್ಕಂಗೆ ಹೋದೆ. ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ನಮ್ಮದು ಇದು ತೋಟ, ಕೋಳಿ ಶೆಡ್ಡು, ಆ ಕಡೆ ಕೋಳಿಗಳ ಮೇಯ್ತಿದೆ ಎಲ್ಲ ಯಾವ ರೀತಿ ಇದೆ. ಅದು ಕೂಡ ಒಂಥರ ಸ್ವರ್ಗ ತೋಟ ಇದು. ಒಂಥರ ನೆಮ್ಮದಿ ಇಲ್ವ ತೊಡಕಲ್ಲ ಮುಂದೆ ನೋಡಿ ಯಾವ ರೀತಿ ಫೀಲ್ ಆಗ್ತಿದೆ ನೋಡಿ. ನಮಗೂ ಒಂದು ಇಲ್ಲ, ಆದರೆ ಈ ಕೋಳಿ ನೋಡಿ ಒಂದು ಹುಂಜ 5 ಆಟೆ ಜೊತೆಲಿ ಕರ್ಕೊಂಡು ಹೋಗ್ತಾ ಇದೆ. ನನ್ಗೆ ಹೊಟ್ಟೆ ಎಲ್ಲಿಂದ ಬರ್ತವೆ ನಮ್ಮ ಹೊಟ್ಟೆ ಉರ್ಸಕ್ಕೆ ಇವೆಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ ನೋಡಿ ಎಲ್ಲ ಹೊಟ್ಟೆ ಉರ್ಸರೆ. ಹಂಗೆ ಅಂದ್ಕೊಂಡು ಮುಂದೆ ಹೋಗಿ ಅಪ್ಪ ಏನು ಮಾಡ್ತೀವಿ ನೋಡಿ, ಗಿಡ ಹಾಕಿದ್ದು ಹಿರೇ ಹಿಡಿಕೆಲ್ಲ ದಾರ ಕಟ್ತಿತ್ತು. ಸೊ ನಿನ್ನೆ ಅರ್ಧ ಹಿಡ್ದಿದ್ದೆ ಹಿರೇ ನೋಡಿ. ಇಲ್ಲಿ ಅಪ್ಪ ಇದೆ ಹಿರೇ ಗಿಡಕ್ಕೆ ದಾರ ಕಟ್ತಿದ್ದೆ. ನಾನು ಕೂಡ ಹೆಲ್ಪ್ ಮಾಡಬೇಕು. ಇವಾಗ ಸ್ವಲ್ಪ ಕೆಲಸ ಇದೆ. ಏನು ಕೆಲಸಪ್ಪ ಅಂದರೆ ಅದು ದಾರ ಎಳಿಬೇಕು, ಕರಿ ದಾರ. ಬನ್ನಿ ತೋರಿಸಿ ಯಾವ ರೀತಿ ದಾರ ನೋಡಿ. ನೀವು ನೋಡ್ತಿರಲ್ಲ ಇದೇ ದಾರ ಅದು. ಇದನ್ನು ನಾನು ನಿನ್ನೆ ಸ್ವಲ್ಪ ಎಳೆದಿದ್ದೆ, ಇನ್ನೊಂದು ಎರಡು ಉಂಡೆ ಎಳೆಯೋದಷ್ಟು ಮಿಕ್ಕಂದಿದೆ. ಸೊ ಅದನ್ನ ಎಳಿಬೇಕು ಅಂತ ನಾನು ಇವಾಗ ತೊಗೊಂಡಿದ್ದೀನಿ, ಎಳಿತಾ ಇದ್ದೀನಿ ನೋಡಿ. ನೋಡ್ತಿರ್ಬೋದು ಇದು ಪ್ರತಿ ಹೀರೆಕಾಯಿ ಬೆಳೆಯೋರಾಗಲಿ, ಬಿನ್ನಿಸ್ ಬೆಳೆಯೋರಾಗಲಿ ಒಬ್ಬ ರೈತ, ಮತ್ತು ಹಾಗೆಯೇ ಪಡ್ಲಕಾಯಿ ಬೆಳೆಯೋದಾಗಲಿ ರೈತ, ಅದೆಲ್ಲದಕ್ಕೂ ಚಪ್ರ ಹಾಕೋದು ಇದೇ ಥರ ನೋಡ್ತಿರ್ಬೋದು. ಇದೆಲ್ಲ ನಿಮ್ಗೆ ತುಂಬ ಜನ ಗೊತ್ತಿರಲ್ಲ. ನೋಡ್ಕೊಳ್ಳಿ ಯಾವ ರೀತಿ ಹೀರೆಕಾಯಿನ ಬೆಳಿತೀವಿ, ಯಾವ ರೀತಿ ಪಡ್ಲಕಾಯಿ ಬೆಳೀತಾರೆ ಒಬ್ಬ ರೈತ ಅನ್ನೋದನ್ನ ಇದನ್ನ ವಿಡಿಯೋ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದೇ ರೀತಿ ಚಪ್ರ ಎಳಿಬೇಕು ಅದಕ್ಕೆ, ಹೀರೆ ಗಿಡಕ್ಕೆ ಹೀರೆಕಾಯಿ ಬರಬೇಕಂದ್ರೆ ಕೆಳಗಡೆ ಬಿದ್ದರೆ ಏನಾಗುತ್ತೆ ಅಂದ್ರೆ ಕೊಳ್ತೋಗುತ್ತೆ. ಹೀರೆಕಾಯೆಲ್ಲ ನಾವು ಮೇಲ್ಗಡೆ ಚಪ್ರದಲ್ಲೇ ಹಾಕಿಸ್ಬೇಕು.
ನೋಡಿ ಎಷ್ಟು ಕಷ್ಟ ಅಂತ, ಎಷ್ಟು ಕಷ್ಟಪಡಬೇಕಾದ್ರೆ ರೈತ ತುಂಬ ಕಷ್ಟಪಡಬೇಕು. ಸೊ ಕಷ್ಟಪಟ್ಟು ತನಗೆ ಬೆಲೆ ಸಿಗಲ್ಲ, ಬೆಲೆ ಬೆಲೆ ಇದ್ದಾಗ ಫಲ ಇರಲ್ಲ. ಸೊ ಎರಡೂ ಕೂಡ ಇದ್ದಾಗ ನಮ್ಗೆ ಅದೃಷ್ಟ ಅಂತಿರಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಅಪ್ಪ ನೋಡಿ ನೆಕ್ಸ್ಟ್ ಇನ್ನೇನು ಮನೆಗೆ ಹೋಗೋ ಟೈಮಲ್ಲಿ ಅಮ್ಮ ಹೇಳಿತ್ತು ಉಪ್ಸಾಂಬ್ರು ಸೊಪ್ಪು ಕಿತ್ಕೊಂಬ ಅಂತ. ಸೊ ನನಗೆ ತಲೆ ಕೆಟ್ಟದ್ದು ಯಾವ ಸೊಪ್ಪು ಕಿತ್ಕೋಬೇಕಂತ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸಿಕ್ತಲ್ಲ ಸೊಪ್ಪು ಕಿತ್ಕೊಯ್ತಾ ಇದ್ದೀನಿ, ಯಾವ್ದಾರ ಸರಿ ಹಾಕು ಸಾಂಬಾರು ಮಾಡಲಿ ಅಂತ. ನಾನು ಮನೆ ಬಿಡಿಸ್ಕೊತಾರೆ ನೋಡ್ತಿರ್ಬೋದು. ಇದೇ ಉಪ್ಸಾಂಬಾರು ಸೊಪ್ಪು ಅಂತ ಕಿತ್ಕೊತೀವಿ. ನಿಮ್ಗೇನು ಗೊತ್ತಿರೋ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ಇದೇ ಸೊಪ್ಪು ಅದು ಅಂತ. ಯಾವ ಸೊಪ್ಪು ಅಂತ ನಿಮ್ಗೇನೋ ಗೊತ್ತಿರೋ ಕಮೆಂಟ್ ಮಾಡಿ. ಸೊ ಹಂಗೆ ಅಪ್ಪನೂ ಕೂಡ ಕಿತ್ಕೊಂಬೈತೆ ಆಗಿಲ್ಲ ಅಂದ್ರೆ ನಮ್ಗೆ ಗಿಡದ ಹಣ್ಣು ಬಿಟ್ಟೈತೆ, ಬನ್ನಿ ನಾನು ನಲಿ ಮೇಲೆ ತಿನ್ನಿಸ್ತೀನಿ ಹಿಂಗೆ. ಹೆಂಗೈತೆ ತೋರಿಸೋದ್ರ ಅಣ್ಣ? ಕೆಂಪು ಕಲರ್ ಐತೆ, ಫುಲ್ಲು ಕೆಂಪ್ಕೆನೆ. ಇವು ನನ್ನ ನಳಿ ಮೇಲೆ ತಲೆ ನಮಗ ಕೋಳಿ ಮರಿಗಳಿಗೆ ಹಾಯಿ ಮಾಡ್ತೀನಿ ಅಂತಿದ್ದಾನೆ. ಅದಾದ್ಮೇಲೆ ನಮ್ಮ ತೆಂಗಿನಕಾಯಿ ತಗೊಂಬ ಅಂತ ಹೇಳಿ ತಿಳ್ಕೊಂಡು ಸೊ ಹಾಗೆ ತೋಟದಲ್ಲಿ ನೋಡಬೇಕು. ನೋಡ್ತಿರ್ಬೋದು ನಮ್ಮ ಬ್ಲ್ಯಾಕ್ ಸೀಬೆ ಒಂದೇ ಕಾಯಿ ಬಿಟ್ಟೈತೆ, ಎಷ್ಟು ತಿನ್ನ ಅನಿಸ್ತದೆ. ನೋಡ್ತಿರ್ಬೋದು ಕಾಯಿ ಕಿತ್ಕೊಳ್ಳೋದ್ರೆ ಕಾಯಿ ಇನ್ನೂ ಬಲ್ತಿಲ್ಲ. ಸೊ ಇದ್ರಲ್ಲಿ ನೋಡಿದ್ರೆ ಇದ್ರಲ್ಲೂ ಕೂಡ ಬಲ್ತಿಲ್ಲ ಕಾಯಿ. ನೋಡ್ತಿರ್ಬೋದು ಫಲ ಎಲ್ಲ ಹೇಗೆ ಕಚ್ಚಿದೆ ಅಂತ. ಸೊ ಇದ್ರ ನೋಡಿ ತಳ್ಳಾಗಿದೆ ಕಾಯಿ ಅದೊಂದು. ಸೊ ಬಲ್ತಿದೆ, ಕಿತ್ಕೊಂಡು ಇದನ್ನ ಇಟ್ಕೋಬೇಕು ಮನೆಗೆ. ನೋಡಿ ನಾವು ಈ ಥರ ಹಿಡಿತೀವಿ, ನೀವು ಯಾವ ಥರ ಹಿಡಿತೀರ ಅಂತ ಗೊತ್ತು. ಮಿಷಿನ್ ಇರುತ್ತೆ, ದಪ್ಪರ ಹಾರ ಹಿಡಿತೀರ. ಸೊ ನಾನು ಸಡ್ಡೆ ಕೊಂದೇ ಅಲ್ವಾ ಅಮ್ಮ ಕೈಯಲ್ಲಿ ಹಿಡಿತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಈಡು ನೋಡಿ ಕಾಯಿ ಹಿಡಿ ಎಷ್ಟು ಸಕ್ಕತ್ತಾಗಿರುತ್ತೆ ಅಂತ, ಮಸ್ತಾಗಿರುತ್ತೆ. ನಮ್ಮದು ಎಲ್ಲ ಇದ್ದು ಈ ಮರಗಳಿಗೆ ಯಾವುದೇ ಥರದ ಗೊಬ್ಬರ ಹಾಕಿಲ್ಲ, ಯಾವುದೇ ಥರದ ಅದೇ ಮೆಡಿಸಿನ್ನು ಗೊಬ್ಬರ ಕೊಡ್ತಿಲ್ಲಪ್ಪ 20 ಇವ್ರು ಆ ಥರದ್ದು ಯಾವುದು ಕೂಡ ಹಾಕಿಲ್ಲ. ನ್ಯಾಚುರಲ್ಲೇ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ಸೊ ನೋಡಿ ಕಾಯೆಲ್ಲ ಕಾಯಿ ಹಿಡಿದ್ಮೇಲೆ ಯಾವ ರೀತಿ ಇದೆ ಕಾಯಿ ನೋಡಿ, ಸೈಜ್ ಎಷ್ಟಪ್ಪ ಇದೆ ಅಂತ. ಸೊ ಇದನ್ನು ತಗೊಂಡು ಇವಾಗ ಸೀದಾ ಸಲೀಸ್ ಮನೆಗೆ ಹೊರಟು ಇವತ್ತಿನ ಕತೆ ಇಲ್ಲಿ ತೋಟದ ಕತೆ ಮುಗೀತು. ಇವಾಗ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸ್ವಲ್ಪ ಸಿಟಿಗೆ ಹೋಗಬೇಕು, ರೆಡಿ ಆಗಬೇಕು. ಇಲ್ಲಿಂದ ಅಲ್ಲಿ ನಾನು ರೆಡಿಯಾಗಿ ಮನೆ ಬಿಟ್ಟು ಬಂದಿದ್ದೆ. ನಮ್ಮ ರಿಲಯನ್ಸ್ನ ಕೆಲಸ ಮಾಡುವಂಥ ಸ್ಟೋರಿಗೆ. ಏನಕ್ಕಪ್ಪ ಅಂದರೆ ಇಲ್ಲಿ ಸಾಮಾನು ತಗೋಬೇಕಿತ್ತು ಸ್ವಲ್ಪ ಮನೆಗೆ. ಹಾಗೆ ನಾನು ನಳಿಮೆ ಕೆಲಸ ಮಾಡೋದಕ್ಕೆ ಕರ್ಕೊ ಬಂದಿದ್ದೆ. ಯಾರಪ್ಪ ನೋಡಿ ಇಲ್ಲೇ ಪಕ್ಕದಾಗ ಕೂತೇನೆ, ಅವನು ಕರ್ಕೊ ಅಂತ ಕರ್ಕೊಂಡ್ಬಂದಿದ್ದೆ. ಸೊ ಇವನಿಗೆ ಸ್ವಲ್ಪ ಒಂದು ಶರ್ಟ್ ತಗೊಟ್ಟೆ, ಹಾಗೆ ತಿನ್ನೋಕ್ಕೊಂದು ಡೈರಿ ಮಂಚ್ ತಗೊಟ್ಟೆ. ಅದಾದಮೇಲೆ ಕೂತಿದ್ದೀನಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂದರೆ ಹಾಗೆ ಒಂದು ಇರಲಿ ಅಂತ ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಂಡು ಕವರೇಜ್ಗೆ ನೆನಪಿಗೆ ಇರಲಿ ಅಂತ ಮಾಡ್ಕೋತಾ ಇದ್ದೀನಿ. ಸೊ ಇದಾದ್ಮೇಲೆ ನಾವು ಹೊರಟಿದೆ. ಇಲ್ಲೊಂದು ಫಂಕ್ಷನ್ ಇತ್ತು, ಕರ್ನಾಟಕ ಫಂಕ್ಷನ್ ತಿನ್ನೋದಕ್ಕೆ. ಬಾಡೂಟ ಅಂದರೆ ಬಾಡೆ ನಮ್ಮ ಮನೆಗೆ ಗಾಡು ಅನ್ನೋ ರೀತಿ ನಾವು ಬಂದುಬಿಟ್ಟಿದ್ವಿ. ಎಲ್ಗಪ್ಪ ಅಂದರೆ ಒಬ್ರು ಕರ್ನಾಟಕ ಇತ್ತು. ಸೊ ಅಲ್ಲಿ ಬಂದಿದ್ವಿ, ಮುಗಿಸ್ಕೊಂಡಾಯ್ತು ಊಟನ. ಅಲ್ಲಿಂದ ನಾವು ಹೊರಟಿದ್ದೆ ಸೀದಾ ಮನೆಗೆ. ನೋಡ್ತಿರ್ಬೋದು ಹೆಲ್ಮೆಟ್ ಇಂಥ ರೀತಿ ನೋಡ್ತಿದ್ದೀನಿ. ಹಾಗೆ ನಾವು ಹೋಗೋ ರೋಡಲ್ಲಿ ಇಲ್ಲೊಂದು ತೋಟ ಕಾಣಿಸ್ತು, ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡ್ತಿರ್ಬೋದು ತೋಟನ ಯಾವ ರೀತಿ ಮಾಡಿದ್ದಾರೆ. ಮಹಾಗನಿ ಗಿಡ ಮತ್ತು ಸಿಲ್ವರು, ನಿಂಬೆ ಗಿಡ, ದಾಳಿಂಬೆ ಗಿಡ ಮತ್ತು ಹಣ್ಣಿನ ಗಿಡಗಳು ಎಲ್ಲ ಥರ ಹಾಕಿದ್ರೆ ನಾನು ಇದೇ ಥರ ತೋಟ ಮಾಡಬೇಕು ತುಂಬ ಆಸೆ ಇದೆ. ನೋಡಿ ಬಾಳೆ ಆ ಕಡೆ ಒಂದು ಸೈಡ್ ಬಾಳೆ ಹಾಕಿದರೆ, ಒಂದು ಸೈಡ್ ಹಣ್ಣು ಗಿಡ ಹಾಕಿದ್ರೆ, ಒಂದು ಸೈಡ್ ಅಡಿಕೆ ಹಾಕಿದ್ರೆ ಸಕ್ಕತ್ತಾಗಿದೆ. ಮುಂದೆ ನೋಡ್ತೀರಿ ಮಳೆ ಬರೋ ಥರ ಆಗ್ಬಿಡ್ತು. ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಹಿಂದೆ ಫಾಸ್ಟಾಗಿ ಹೋಗೋದಕ್ಕಾಗಲ್ಲ, ಏನಕ್ಕೆ ಹಿಂದೆ ನಳಿಮ ಇದೆ. ಸೊ ಹಾಗೆ ಮುಂದೆ ರೋಡ್ ಪಾಸ್ ಆಗ್ತಿತ್ತು. ಹಿಂಗೆ ನೋಡ್ತಿರ್ಬೋದು ಯಾವ ಸುತ್ತಮುತ್ತ ನೋಡಿ ಬರೀ ಮಾವಿನ ಗಿಡಗಳು ಕಾಣ್ತಿತ್ತು ಈ ರೋಡಲ್ಲಿ. ಇದ್ಯಾವಪ್ಪ ರೋಡು ಅಂದರೆ ಇದು ಬೊಮ್ಮನಹಳ್ಳಿ ರೋಡು, ಇಲ್ಲಿ ಕಟೇಶಾಗೋ ರೋಡು. ಬರೀ ಮಾವಿನ ತಪ್ಪುಗಳು ಕಾಣ್ತಿದೆ, ಮಾವಿನ ಗಿಡಗಳು. ನಿನ್ಸ್ಬಿಟ್ಟು ಕಿತ್ಕೊಳ್ಳೋ ಅಂತ ಅನಿಸ್ತು. ಬಟ್ ಆದರೆ ಕಿತ್ಕೊಂಡ್ರೆ ಇಲ್ಲಿ ಹಿಡಿದು ಕಡಾಕಿ ನಾಯಿ ಹೊಡೆದು ಹೊಡಿತಾರೆ ಅಂತ ಭಯ ಆಗಿ. ಸೊ ಹಾಗೆಯೇ ಮುಂದೆ ನೋಡ್ತೀವಿ ರೆಡಿ ಮಳೆ ನಿಂತಿತ್ತು. ಇಲ್ಲಿ ಗಣಪ ಸ್ಪೀಡಾಗಿ ಬಂದೆ. ಅಲ್ಲಿಂದ ಬಂದ ತಕ್ಷಣ ನಿಯರು ನಮ್ಮ ಇಲ್ವರ ಸಿಗ್ತೇವೆ ಗೋಬಿ ತಗೊಳ್ಳೋ ಅನ್ಕೋಸ ಎಲ್ಲ ವೆದರ್ ತುಂಬ ಕೂಲ್ ಇತ್ತಲ್ಲ, ಸೊ ಅದಕ್ಕೆ ಗೋಬಿ ತಗೊಂಡೆ ಒಂದು ಮನೆಗೆ ಒಂದು ಸ್ವಲ್ಪ ಮುಂಗೆ. ಹಾಗೆಯೇ ತಗೊಂಡು ಹೊರಟೆ ಸೀದಾ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಅಲ್ಲಿಂದ ಬಂದು ಫಂಕ್ಷನ್ನ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯಷ್ಟು ಡೈರೆಕ್ಟ್ ನಾವು ತೋಟದ್ರ ಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ಅಪ್ಪಂಗೆ ಗೋಬಿ ತಗೊಂಬಂದಿದ್ದೆ. ಗೋಬಿ ಕೊಡೋದಕ್ಕೋಸ್ಕರ ತೋಟಕ್ಕೆ ಬಂದಿದ್ದೀನಿ. ಹಾಗೆ ತೋಟ ಕೊಟ್ಟಮೇಲೆ ಮಳೆ ರಾಯ ಆಕಾಶದಿಂದ ತೊಡ ಅಂತ ಮನೆ ಅಣಿತೈತೆ. ಜೋರಾಗಾರ ಉಜ್ಜೆ ಆಗುತ್ತೆ. ಮಳೆ ಬೇಕು ನಮಗಂತೂ, ಬೆಳೆ ಬೆಳೆಯೋದಕ್ಕೆ ಮಳೆ ಬೇಕು. ಮಳೆ ಜೋರಾಗಿ ಬರ್ತಿಲ್ಲ. ಇಷ್ಟು ಹೇಳ್ತಾ ನೋಡಿದ್ರಲ್ಲ ಇವತ್ತಿನ ಕತೆ ಇಷ್ಟು. ನಾನು ಹೇಳೋಗಿದ್ದು ಏನು ಮಾಡಿದೆ ಇವತ್ತೊಂದೆಲ್ಲ ಕಂಪ್ಲೀಟ್ ಹೇಳಿದ್ದೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಮಗೂ ಸಪೋರ್ಟ್ ಮಾಡಿರಿ. ರೈತರ ಮಕ್ಕಳು ಒಳ್ಳೆ ಪ್ರತಿಭೆನಿಲ್ಲ ನನಗೆ. ಸೊ ಹಂಗೆ ಅಂದ್ಕೊಂಡು ಸಪೋರ್ಟ್ ಮಾಡಿ. ಪ್ರತಿಭೆ ಐತೆ, ಸಣ್ಣ ಪುಟ್ಟ ವೀಡಿಯೋ ಮಾಡ್ತೀನಿ, ಏನೋ ಒಂಚೂರು ಅಲ್ಲಿ ಮಿಸ್ಟೇಕ್ ಮಾಡ್ತೀನಿ. ಹೊಟ್ಟೆ ಹಾಕೊಂಡು ಒಂಚೂರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವೀಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.